ನಾಳೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬಂದ್ಗೆ ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ ನೈತಿಕ ಬೆಂಬಲ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಟ್ರಾವೆಲ್ಸ್ ಅಸೋಸಿಯೇಷನ್ ಈಗಾಗಲೇ ಲಾಕ್ಡೌನ್ನಿಂದಾಗಿ ಟ್ರಾವೆಲ್ಸ್ ಉದ್ಯಮ ನೆಲಕಚ್ಚಿದೆ. ಮೊನ್ನೆಯಷ್ಟೇ ಕರ್ನಾಟಕ ಬಂದ್ ಆಗಿದ್ದರಿಂದ ಸಾಕಷ್ಟು ನಷ್ಟ ಆಗಿದೆ. ಲಾಕ್ಡೌನ್ ಬಳಿಕ ಟ್ರಾವೆಲ್ಸ್ ಉದ್ಯಮ ಚೇತರಿಸಿಕೊಳ್ಳುತ್ತಿದೆ. ಇದೀಗ ಮತ್ತೆ ಬಂದ್ ಮಾಡಿದರೆ ನಮ್ಮ ಉದ್ಯಮಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ಬಂದ್ಗೆ ನೈತಿಕ ಬೆಂಬಲವನ್ನಷ್ಟೇ ವ್ಯಕ್ತಪಡಿಸಿ ಎಂದಿನಂತೆ ಕಾರ್ಯನಿರ್ವಹಿಸುತ್ತೇವೆ ಎಂದು ಮೈಸೂರು ಟ್ರಾವೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಿಎಸ್ ಪ್ರಶಾಂತ್ ತಿಳಿಸಿದರು. ಈಗ ಆಲ್ರೆಡಿ ನಾವು ಮೈಸೂರಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಟ್ಟು 16 ಸಂಘ ಸಂಸ್ಥೆಗಳಿದೆ. ನಾವು ಎಲ್ಲರೂ ಒಂದೇ ಒಂದು ತೀರ್ಮಾನ ಮಾಡಿರೋದೇನು ಅಂದರೆ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ. ಬಟ್ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಬಂದ್ಗಳಿಗೆ ನಾವು ಬೆಂಬಲ ಕೊಡೋಕ್ಕಾಗಲ್ಲ. ಯಾಕೆಂದರೆ ಈಗ ನಿಮಗೆಲ್ಲ ಗೊತ್ತಿದೆ, ಕರೋನಾದಿಂದ 3-4 ತಿಂಗಳು ನಾವೆಲ್ಲ ತುಂಬ ನೆಲಕ್ಕೆ ಕಚ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ, ಇವತ್ತು ರೈತರ ಸಂಘದ್ದಿರ್ಬೋದು, ನಾಳೆ ಇನ್ನೊಬ್ಬರು ಬರ್ಬೋದು, ಯಾರು ಬಂದ್ರೂ ಯಾರಿಗೂ ಬೆಂಬಲ ಅನ್ನೋದಿಲ್ಲ ಪದ. ಯಾವುದೇ ಬಿಸ್ನೆಸ್ಸು ವಹಿವಾಟುಗಳನ್ನ ಬಾಗಿಲಾಕ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಯಾವ ಬಂದ್ಗೂ ಸಪೋರ್ಟ್ ಮಾಡಲ್ಲ. ನೀವು ಉಪವಾಸ ಕೂರ್ತೀರಾ, ನಿಮ್ಮ ಜೊತೆ ಬಂದು ಕೂರ್ತೀವಿ. ನೀವು ಒಂದು ಕಾಲ್ನಡಿಗೆ ಎಲ್ಲೆಲ್ಲರೂ ಹೋಗೋಣ ಅಂತೇಳಿ ನಾವು ಬರ್ತೀವಿ. ಬಟ್ ಆದರೆ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿಸಿ ನಾವು ಒಂದೇನೋ ಸಾಧಿಸ್ತೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಕೊನೆಯದಾಗಿ ನಾವೇನೇ ಅದಕ್ಕೆ ಲಾಸಲ್ಲಿ ಹೋಗೋವಂಥದ್ದು. ಸರ್ಕಾರ ನೀವು ಹೇಳಿದ್ದು ಕೇಳುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಬಟ್ ಆದರೆ ಲಾಸಲ್ಲಿ ನಾವು ಮುಳುಗೋಗ್ತಾ ಇದ್ದೀವಿ. ಆದ್ದರಿಂದ ಈ ಎಲ್ಲ 14-15 ಸಂಘ ಸಂಸ್ಥೆಗಳು ಏನಿದೆ ಮೈಸೂರಲ್ಲಿ, ನಾವೆಲ್ಲರೂ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಂದ್ಗೆ ನಾವು ಬೆಂಬಲ ಕೊಡೋದಿಲ್ಲ, ನಮ್ಮ ವಹಿವಾಟುಗಳಿಗೆ ಬಾಗಿಲಾಕೋದಿಲ್ಲ. ಮತ್ತು ರಸ್ತೆ ಮೇಲಿರುವಂಥ ನಮ್ಮ ವೆಹಿಕಲ್ಸ್ ಏನಿದೆ ಇವು ಓಡುತ್ತೆ. ಎಂದಿನಂತೆ ನಾವು ಕಾರ್ಯನಿರ್ವಹಿಸ್ತೀವಿ. ರೈತರುಗಳಿಗೆ ನಮ್ಮ ಬೆಂಬಲ ಇದೆ. ಅವ್ರು ಯಾವಾಗಲೂ ಅವ್ರ ಜೊತೆ ನಾವು ಇರ್ತೀವಿ. ನಾನು ರೈತರಿಗೆ ಒಂದು ಸಪೋರ್ಟ್ ಮಾಡುವಂಥ ಬಿಸ್ನೆಸ್ನಲ್ಲೇ ಇದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ, ನಾನು ಅವ್ರ ಜೊತೆಯಲ್ಲಿ ಇದ್ದೀವಿ. ಬಟ್ ಆದರೆ ನಮ್ಮನ್ನು ನಂಬ್ಕೊಂಡಿರುವಂಥ ಸಾವಿರಾರು ಜನ ಏನು ಬಿಸ್ನೆಸ್ನಲ್ಲಿದ್ದಾರೆ, ವ್ಯಾಪಾರ ವಹಿವಾಟುಗಳಲ್ಲಿದ್ದಾರೆ, ಕೆಲಸದಲ್ಲಿದ್ದಾರೆ, ಇವರೆಲ್ರಿಗೂ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಜೊತೆಯಲ್ಲೇ ನಿಮಗೆ ಗೊತ್ತು, 2 ದಿನಕ್ಕೆ ಮುಂಚೆ ಒಂದು ಬಂದು ಕಾಲ್ ಮಾಡಿದ್ದಾರೆ, ತಿರ್ಗಾ ಈಗ ಇನ್ನೊಂದು ಬಂದು ಅಂದರೆ ಯಾರೋ ಎಲ್ಲೋ ನಿಂತ್ಕೊಂಡು ಒಂದು ಬಂದನ್ನ ಕಾಲ್ ಮಾಡಿದ ತಕ್ಷಣ ಆ ಬಂದ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಮಾಡೋರ್ದು ಅವ್ರದ್ದೇ ಆದಂಥ ಕಷ್ಟ ನಷ್ಟಗಳು ತುಂಬ ಇದೆ. ನಾವೆಲ್ಲ ಟ್ಯಾಕ್ಸ್ಗಳು ಕಟ್ಟಬೇಕು, ಮಾಡಬೇಕು. ತುಂಬ ಏನು ಸರ್ಕಾರ ನಮ್ಗೆ ಯಾವುದೇ ಸಹಾಯನೂ ಮಾಡಿಲ್ಲ. ನಾವು ಇವತ್ತು ಬಾಗಿಲಾಕಂತು ಅಂದರೆ ನಮ್ಮವ್ರಿಗೆ ನಾವು ಊಟ ಹಾಕೋಕ್ಕಾಗಲ್ಲ, ಆ ಸ್ಥಿತಿಯಲ್ಲಿದೆ ಎಲ್ಲ ಬಿಸ್ನೆಸ್ಗಳು. ಸೊ ಆದ್ದರಿಂದ ದಯವಿಟ್ಟು ಯಾರ್ಯಾರು ನಿಮ್ಮ ಹೋರಾಟಗಳಿದೆ, ನಿಮ್ಮ ಹೋರಾಟಗಳನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಇನ್ನು ಮುಂದೆ ನಾವು ನಮ್ಮ ಭಾರತದ ಎಕಾನಮಿನೂ ನೋಡಬೇಕಾಗತ್ತೆ. ಆದ್ದರಿಂದ ಈ ಬಂಧನ ಪದನ ಬಿಟ್ಟು ಬೇರೆ ಪದಗಳಿಟ್ಕೊಂಡು ನೀವು ಬೇರೆ ಹೋರಾಟಗಳಿಗೆ ನಮ್ಮೆಲ್ಲ ಬೆಂಬಲ ಇರುತ್ತೆ. ಬಾಗಿಲಾಕ್ಸಿ ವ್ಯವಹಾರಗಳನ್ನೆಲ್ಲ ಕ್ಲೋಸ್ ಮಾಡಿಸಿ ಮಟ್ಟಿ ಇದರಿಂದ ನಮಗೆ ಲಾಸ್ ಅಷ್ಟೇ ಹೊರತು ಯಾರಿಗೂ ಒಳ್ಳೆಯದಾಗಲ್ಲ ಇದು.